ಓಕೆ ಅಂಡ್ ಈಗಷ್ಟೊಂದು ಕ್ವಶನ್ ಕೇಳಿದ್ರೆ CSK ವರ್ಸಸ್ RCB, ಬಟ್ ನಾನು ಅದನ್ನ ಕೇಳಲ್ಲ. ಅಲ್ಲಿ ಪ್ಲೇ ಗ್ರೌಂಡ್ ಅಲ್ಲಿ CSK ವರ್ಸಸ್ RCB, ನಿಮ್ಮ ಮೂವಿಯಲ್ಲಿ CSK ವರ್ಸಸ್ RCB ಅಂದ್ರೆ ವಿ ಕ್ಯಾನ್ ಜಸ್ಟ್ ಲಕ್ಷ್ಮಿ ಮ್ಯಾಮ್ ಅಂಡ್ ರವಿಚಂದ್ರನ್ ಸರ್ ಅಲ್ವಾ? Oh, yeah. ಸೊ ಅದ್ರ ಬಗ್ಗೆ ಏನಾದ್ರು ಶೇರ್ ಮಾಡಿ. ಐ ಥಿಂಕ್ ಅವರು ಹೇಳಿದ್ರೆ ಬೆಟರ್ ಅನ್ಸುತ್ತೆ, ಬಿಕಾಸ್ ನಾನು ಆ ಒಂದು ಸ್ಟೋರಿ ಲೈನ್ ನಾನು ಬರಲ್ಲ, ಅವ್ರಿಗೆ ಬೆಟರ್ ಗೊತ್ತಿರುತ್ತೆ. ಅಫ್ಕೋರ್ಸ್ ಅದೇ ಅಂದರೆ ಇದು ಕೋರ್ಟ್ ಅಂದರೆ ವಾದ ವಿವಾದ, ಉತ್ತರ ಪ್ರತ್ಯುತ್ತರ ಇದು ನಡೀತಾನೆ ಇರುತ್ತಲ್ವಾ. ಸೊ ಈ ಸಿನಿಮಾದಲ್ಲಿ ಅದು ಜುಗಲ್ಬಂದಿ ಅಂತಾರಲ್ಲ, ಅದು ಸಾಕಷ್ಟು ಕಡೆ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ರವಿ ಸರ್ ಅಂತೂ ಅವರು ಲಾಯರು, ಲಕ್ಷ್ಮೀ ಮ್ಯಾಮು ಇದರಲ್ಲಿ ಲಾಯರು. ಸೊ ರವಿ ಸರ್ದು ಇನ್ನು ಈ ಸಿನಿಮಾದಲ್ಲಿ ಬೇರೆ ಬೇರೆ ಕೇಸ್ಗಳನ್ನು ತೋರಿಸ್ತಾರೆ ಅವ್ರನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ. ಸೊ ಅದರಲ್ಲೂ ಅವ್ರು ವಿವಾದ ಮಾಡ್ತಾರೆ, ಅವ್ರು ಹೇಗೆ ಕೇಸನ್ನು ಗೆಲ್ತಾರೆ ಅದೆಲ್ಲ ತೋರಿಸಿದ್ದಾರೆ. ಸೊ ನಿಮಗೆ ಆ ಜುಗಲ್ಬಂದಿ ನಿಮಗೆ ಸುಮಾರು ಕಡೆ ನೋಡೋದಕ್ಕೆ ಸಿಗುತ್ತೆ. ಲೈಕ್ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಂಡ್ ಆಲ್ಸೋ ಎಂಟರ್ಟೈನ್ಮೆಂಟ್ ಮೂವಿ ಆಗಿ ಜನ ಖಂಡಿತ. ಓಕೆ, ನಿಮಗೆ ಈ ಪ್ರಶ್ನೆ, ಹಲವಾರು ಮೂವಿಗಳು ಮಾಡಿದ್ದೀರಾ ಹಿಂದೆ ಎಲ್ಲ, ವಿ ಹ್ಯಾವ್ ಸೀನ್ ಯು ಲೈಕ್ ಸ್ವೀಟ್ 16 ಅಂತಾನೆ ಹೇಳ್ಬೋದು, ಬಟ್ ಆಮೇಲೆ ಮಾತಾಡ್ತೀನಿ ಮತ್ತೆ ಸ್ವೀಟ್ 16 ಬಗ್ಗೆ ನಾನು. ಓಕೆ, ಸೊ ಹಲವಾರು ಮೂವಿಗಳು ಮಾಡಿದ್ದೀರಾ, ಈ ಮೂವಿಯಲ್ಲಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂದ್ರೆ ಏನು ನಿಮಗೆ? ಸಾಕಷ್ಟು ಹೊಸ ಎಕ್ಸ್ಪೀರಿಯನ್ಸಸ್ಸು. ಒಂದು ಈ ಟೀಮ್ ಜೊತೆ ಕೆಲಸ ಮಾಡಿದ್ದು ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇವರು ರೆಗ್ಯುಲರ್ ಸಿನಿಮಾ ಪ್ರೊಡ್ಯೂಸರ್ಸ್ ಎಲ್ಲ ತುಂಬ ಪ್ಯಾಷನ್ ಇಟ್ಕೊಂಡು ಎಲ್ಲ ಫ್ರೆಂಡ್ಸ್ ಜೊತೆಲಿ ಸೇರಿಸ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋಣ, ಯಾಕೆಂದರೆ ಸಿನಿಮಾ ಪ್ರೀತಿಗೋಸ್ಕರ ಸಿನಿಮಾ ಮಾಡೋಣ ಅಂತ ಬಂದಿರೋರು, ಕರಿಯರ್ ಅಂತ ಇದು ಚೂಸ್ ಮಾಡಿ ಬಂದಿಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಯಿತು, ಓ ಹಿಂಗೂ ಬರ್ತಾರಲ್ವಾ ಅಂತ. ಸೆಕೆಂಡ್ ಇಸ್ ಅಫ್ಕೋರ್ಸ್ ರವಿ ಸರ್, ದಿಗಂತ್ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಮಿಸ್ ಆಯಿತು. ಒಂದೇ ಒಂದು ಚಿಕ್ಕ ಬಿಟ್ಟಲ್ಲಿ ಜೊತೆಲಿ ಇಲ್ಲ ವಿ ನೆವರ್ ಆಕ್ಟೆಡ್, ವಿ ಶುಡ್ ಆಕ್ಟ್ ಟುಗೆದರ್, ಚೆನ್ನಾಗಿರುತ್ತೆ. ಮೇ ಬಿ ವೈ ನಾಟ್. ಸೊ ರವಿ ಸರ್ ಜೊತೆ ಆಕ್ಟ್ ಮಾಡಿದ್ದು ಖುಷಿ ಇದೆ, ಬಿಕಾಸ್ ನನಗೆ ಅವ್ರ ಬಗ್ಗೆ ತುಂಬಾ ಬೇರೆ ಪರ್ಸೆಪ್ಷನ್ ಇತ್ತು. ನನ್ಗೆ ಅರ್ಥ ಏನಾಯ್ತು ಅಂದ್ರೆ ನಾವು ಆ ಥರ ಪರ್ಸೆಪ್ಷನ್ಸ್ ಇಟ್ಕೊಳ್ಬಾರ್ದು ಆಕ್ಟರ್ಸ್ ಬಗ್ಗೆ. ನಾನು ಏನೋ ಥಿಂಕ್ ಮಾಡಿ ಬಂದೆ. ಆಮೇಲೆ ನಾನು ಸಿನಿಮಾ ಸೈನ್ ಮಾಡ್ಬೇಕಾದ್ರೆ ತುಂಬಾ ಜನ ನಂಗೆ ಏನೇನೋ ವಾರ್ನ್ ಮಾಡ್ತಾ ಇದ್ರು, ಇಲ್ಲ ಸರ್ ತುಂಬಾ ಹಿಂಗ್ ಸ್ಟ್ರೇಟ್ ಫಾರ್ವರ್ಡು, ಏನೇನೋ ಹೇಳ್ಬಿಡ್ತಾರೆ, ಫಿಲ್ಟರ್ ಇಲ್ಲ ಸರ್ಗೆ ಅಂತ. ಬಟ್ ನಾನು ಅವ್ರಿಗೆ ಮೀಟ್ ಮಾಡಾದ್ಮೇಲೆ ಗೊತ್ತಾಯ್ತು, ಅವರು ತುಂಬಾ ಲೈಕ್ ಈಸ್ ಮಗು ಮನ್ಸು, ಲೈಕ್ ಅ ಬೇಬಿ. ಅವ್ರ ಮನ್ಸಲ್ಲಿ ಇದನ್ನ ಡೈರೆಕ್ಟ್ ಆಗಿ ಹೇಳ್ತಾರೆ, ಬಟ್ ಅವ್ರು ಹಿ ಡಸಂಟ್ ಮೀನ್ ಇಟ್. ತುಂಬಾ ಫನ್ ಏನ್ ಹೇಳ್ತಾರೆ, ತುಂಬಾ ಫನ್ ರೀತಿಯಲ್ಲಿ ಹೇಳ್ತಾರೆ. ಆಮೇಲೆ ಅಷ್ಟು ಡೈಲಾಗ್ ಸೆಟ್ ಅಲ್ಲಿ ಇರೋದು ಹೇಳ್ಬೋದಾ ನೀವು? ನೋ ಐ ನಾಟ್ ಇಮಿಟೇಟಿಂಗ್ ರವಿ ಸರ್. ಮಾಡ್ಬೋದು, ಬಟ್ ಕ್ಯಾಮ್ರಾ ಮುಂದೆ ಮಾಡಲ್ಲ ನಾನು. ಐ ಆಮ್ ಆಕ್ಚುಲಿ ವೆರಿ ಗುಡ್ ಇಮಿಟೇಟರ್ ಆಫ್ ಆಲ್ ದಿ ಆಕ್ಟ್. ನೋ, ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ ವರ್ಕಿಂಗ್ ವಿತ್ ಸರ್. ಈಸ್ ತುಂಬಾ ರೇರ್ ಆಗಿರೋ ಪರ್ಸನ್ ಅವರು ಅಂತ ನನಗೆ ಅನಿಸ್ತು. ಇವ್ರೇನ್ ಹೇಳ್ತಾರಲ್ವಾ, ಪರ್ಸೆಪ್ಷನ್ ಇಟ್ಕೊಂಡು ಮಾತಾಡ್ತಾರಲ್ವಾ ಆಚೆ, ಆ ಥರ ಸರ್ ಅಲ್ವೇ ಅಲ್ಲ. ಈಸ್ ಅ ಜೆಮ್, ವೆರಿ ನೈಸ್, ವೆರಿ ಆನೆಸ್ಟ್ ಪರ್ಸನ್. ನನಗದು ತುಂಬ ಇಷ್ಟ. ಐ ಆಮ್ ಲೈಕ್ ಹಿಮ್, ಬಟ್ ಐ ಡೋಂಟ್ ಶೋ ಇಟ್. ಯಾಕೆಂದರೆ ಒಂದು ರೀತಿಯಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿಲಿ ಇದ್ದಾಗ ಒಂದು ಮುಕ್ಕೋಳ ಒಂದು ಬಂದ್ಬಿಡುತ್ತೆ, ಅದು ಒಂದು ಫೇಸ್ ಬಂದ್ಬಿಡುತ್ತೆ. ಬೇರೆಯವ್ರು ತೋರಿಸ್ಕೊಳ್ಳೋ ಒಂದು ಫೇಸ್ ಇರುತ್ತೆ, ನಮಗೋಸ್ಕರ ಒಂದು ಫೇಸ್ ಇರುತ್ತೆ, ಅದು ಸ್ವಲ್ಪ ಬರುತ್ತೆ, ಬೇಡ ಅಂದ್ರೂ ಬಂದ್ಬಿಡುತ್ತೆ. ಬಟ್ ಸರ್ ಆ ಥರ ಇಲ್ಲ. ಡೈರೆಕ್ಟ್ ವಾಟ್ ಎವರ್ ಹಿ ಈಸ್